ಹಾಯ್, ಎಲ್ಲರಿಗೂ ನಮಸ್ಕಾರ. ಮಕರ ಸಂಕ್ರಮಣ ಅಂದ ತಕ್ಷಣವೇ ಮೈಂಡಲ್ಲಿ ಬರೋ ಫಸ್ಟ್ ಪಿಕ್ಚರು ಎಳ್ಳು ಬೆಲ್ಲ. ಈ ಎಳ್ಳು ಬೆಲ್ಲನ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನೊಂದು ಪ್ಯಾನ್ಗೆ ಒಂದು ಮುಕ್ಕಾಲು ಲೋಟ ಆಗುವಷ್ಟು ಎಳ್ಳನ್ನು ತಗೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು. ನೋಡಿ, ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಹಾಗೆ ಇದರಿಂದ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಈ ಹಂತದಲ್ಲಿ ನಾನು ಇದನ್ನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ಹಾಗೆ ಅದೇ ಪ್ಯಾನ್ಗೆ 1 ಲೋಟ ಆಗುವಷ್ಟು ಕಡಲೆ ಬೀಜ, ಶೇಂಗಾ, ಇದನ್ನು ಅಷ್ಟೇ ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಹುರಿಯೋಣ. ನೋಡಿ, ಇದು ನೀಟಾಗಿ ಹುರಿದಾಗಿದೆ. ಇದನ್ನು ಆರಕ್ಕೆ ಅಂತ ನಾನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಇವಾಗ ಸೇಮ್ ಪ್ಯಾನ್ಗೆ 1 ಲೋಟ ಆಗುವಷ್ಟು ಹುರ್ಗಡ್ಲೆ ಪುಟಾಣಿನ ತಗೊಳ್ತಾ ಇದ್ದೀನಿ. ಇದು ಜಾಸ್ತಿ ಹೊತ್ತು ಹುರಿಬೇಕಂತ ಏನಿಲ್ಲ, ಲೈಟಾಗಿ 1 ನಿಮಿಷ ಬಿಸಿ ಮಾಡಿ ತೆಗೆದ್ರೆ ಸಾಕು. ರೆಡಿಯಾಗಿದೆ. ಇದನ್ನು ಸೇಮ್ ಬೌಲ್ಗೆ ತಗೊಳ್ತಾ ಇದ್ದೀನಿ. ಹಾಗೆ ನಮ್ಮದು ಶೇಂಗಾ ಆರಿದೆ. ಇದ್ರ ಮೇಲ್ಗಡೆ ಇರೋ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಿಂದ ಪ್ರೆಸ್ ಮಾಡ್ತಾ ಅಥವಾ 2 ಕೈಯಿಂದ ಉಜ್ಜುತ್ತಾ ಸಿಪ್ಪೆನ ಬಿಚ್ಕೊಳ್ಳಿ. ಹಾಗೆ ಶೇಂಗಾನ ಬಡಿಯೋದಕ್ಕೆ ಈ ಒಂದು ಬಟ್ಲ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರಿಂದ ಶೇಂಗಾ ಒಡೆದು 2 ಭಾಗ ಆಗುತ್ತೆ. ಹಾಗೆ ಈ ಹೊಟ್ಟನೆಲ್ಲ ಚಾಣಿಸ್ಕೊಂಡು ಬೇಳೆನ ಸಪ್ರೇಟ್ ತಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸೇಮ್ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರೋ ಸ್ಕಿನ್ ಬೇಡ, ನಮಗೆ ಬ್ರೌನ್ ಕಲರ್ ಪಾರ್ಟ್ ಬೇಡ, ವೈಟ್ ಕಲರ್ ಅಷ್ಟೇ ಬೇಕು. ಸೊ ಎರ್ಮನಿ ಸಹಾಯದಿಂದ ಈ ರೀತಿ ಮೇಲ್ಗಡೆ ಇರೋ ಪಾರ್ಟನ್ನು ಹೆರೆದು ತಗೊಳ್ತಾ ಇದ್ದೀನಿ. ನೋಡಿ, ನಾನು ತೋರಿಸಿರೋ ಥರ ಮೇಲ್ಗಡೆ ತಿರುವಿ ಹೆರೆದು ತಗೊಳ್ಳಿ. ಆ ಕೆಳಗಡೆ ಇರೋ ಬ್ರೌನ್ ಪಾರ್ಟ್ ಏನು ಬಂದಿರುತ್ತಲ್ಲ ಹೆರೆದಾದ್ಮೇಲೆ, ಅದನ್ನು ನೀವು ಸಾಂಬಾರು, ಪಲ್ಯ ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಇವಾಗ ಕೊಬ್ಬರಿನ ಕಟ್ ಮಾಡೋದು. ಕೊಬ್ಬರಿನ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಿಮ್ಮ ಕೊಬ್ಬರಿ ಏನಾದರೂ ತುಂಬ ದಿನದ ಹಳೇದಾಗಿದ್ದರೆ, ಸ್ಮೆಲ್ ಬರ್ತಾಯಿದ್ರೆ ಯೂಸ್ ಮಾಡ್ಕೋಬೇಡಿ. ಫ್ರೆಶ್ ಕೊಬ್ಬರಿನೇ, ಒಣ ಕೊಬ್ಬರಿನೇ ಯೂಸ್ ಮಾಡ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಸೈಜ್ಗೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಸೇಮ್ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸೇಮ್ ಬೌಲ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬೆಲ್ಲವನ್ನು ತಗೋತಾ ಇದ್ದೀನಿ. ಬೆಲ್ಲವನ್ನು ಅಷ್ಟೇ ಕೊಬ್ಬರಿನ ಯಾವ ಸೈಜಿಗೆ ಕಟ್ ಮಾಡಿದ್ವಲ್ಲ ಸೇಮ್ ಸೈಜ್ಗೆ ಇದನ್ನು ಅಷ್ಟೇ ಕಟ್ ಮಾಡೋಣ. ನೋಡಿ, ಅದು ಪೀಸಸ್ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ. ಅದು ಪುಡಿ ಏನು ಬಂದಿದೆಯಲ್ಲ ಅದನ್ನು ಎತ್ತಿಟ್ಕೋತೀನಿ, ಬೇರೆ ಅಡುಗೆಗೆಲ್ಲ ಯೂಸ್ ಆಗುತ್ತೆ. ಇದು ಅಷ್ಟೇ 1 ಲೋಟ ಮಾಡೋಣ. ನಮ್ಮದು 1 ಲೋಟ ಬೆಲ್ಲ ರೆಡಿಯಾಗಿದೆ. ಇದನ್ನು ಅದರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಕುಸುರೆಳ್ಳು, ಇದನ್ನು 1 ಲೋಟ ತಗೊಳ್ತಾ ಇದ್ದೀನಿ. ಜೀರಿಗೆ, ಪೆಪ್ಪರ್ಮೆಂಟು ಅರ್ಧ ಲೋಟ ತಗೋತಾ ಇದ್ದೀನಿ. ಇಷ್ಟ ಇದ್ದವರು 1 ಲೋಟ ತಗೊಳ್ಳಿ. ಇದನ್ನು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮದು ಎಳ್ಳು ಬೆಲ್ಲ ರೆಡಿ. ಎಳ್ಳು ಬೆಲ್ಲ ತಿಂದು ಬೆಲ್ಲದಂತ ಮಾತಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.